ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ನಾಲೆಜ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಕೈಟ್ಸ್ ಅವ್ರ ಜೊತೆ ಕಂಟಿನ್ಯೂಸ್ಲಿ ನಾನು ಹೋಮ್ ಟೂರ್ಗಳನ್ನ ತೊಗೊಂಡ್ಬರ್ತಾ ಇದ್ದೆ ಆ್ಯಂಡ್ ಲಾಸ್ಟ್ ವಿಡಿಯೋದಿಂದ ನಾಲೆಜಸ್ ವಿಡಿಯೋಸ್ನು ಕೂಡ ತೊಗೊಂಡ್ಬರ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಮಿಸ್ಟೇಕ್ಸ್ ಯಾವ ಥರ ಆಗುತ್ತೆ ನಿಮ್ಮಿಂದ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಇವಾಗ ವಿಡಿಯೋದಲ್ಲಿ ಬೇರೆಯವರಿಂದ ಯಾವ ರೀತಿ ಮಿಸ್ಟೇಕ್ಸ್ ಆಗುತ್ತೆ ಆ್ಯಂಡ್ ಆ ಮಿಸ್ಟೇಕ್ಸಿಂದ ಅಥವಾ ಚೀಟಿಂಗಿಂದ ನಿಮಗೆ ಎಷ್ಟು ಸಫರ್ ಆಗುತ್ತೆ ಅನ್ನೋ ವಿಡಿಯೋನ ಇವತ್ತು ತೊಗೊಂಡ್ಬರ್ತಾ ಇದ್ದೀವಿ. ಫ್ರಾಡ್ ಇನ್ ಕನ್ಸ್ಟ್ರಕ್ಷನ್. ಸರ್, ಫ್ರಾಡು ಕನ್ಸ್ಟ್ರಕ್ಷನ್ ನಡೆಯುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ನಿಮ್ಮ ಪ್ರಕಾರ ಇದೆಲ್ಲ ನಡೆಯುತ್ತಾ ಸರ್? ಜನ ಅಷ್ಟು ಬೇಗ ಇದಾಗ್ಬಿಡ್ತಾರೆ ಸರ್? ಇಲ್ಲ, ಫ್ರಾಡ್ ಅನ್ನೋದಕ್ಕೆ ಪರ್ಯಾಯ ಪದ ಅಂದರೆ ಏನಂದರೆ, ಎಷ್ಟೋ ಮೂವಿಗಳಲ್ಲಿ ನೋಡಿದ್ದೀವಿ, ಎಷ್ಟೋ ಒಂದು ಇದ್ರಲ್ಲಿ ನೋಡಿದ್ದೀವಿ, ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ. ಸೊ ನಾವು ಮೂರ್ಖರಾದ್ರೆ ನಮಗೆ ಮೂರ್ಖರು ಮಾಡೋರು ಇದ್ದೇ ಇದ್ದಾರೆ. ಡೆಫಿನೆಟ್. ಸೊ ನಾವು ನಾಲೆಜ್ ಯಾವಾಗ ಹೋಗ್ತೀವಿ ಅಂದ್ರೆ ನಾಲೆಜ್ ಇಲ್ದಾಗ ಮೋಸ ಹೋಗ್ತೀವಿ. ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅಂದ್ರೆ ನಾವು ಮೋಸನೇ ಹೋಗಲ್ಲ. ಇವತ್ತು 2 × 2 4 ಅದ್ರ ಬಗ್ಗೆ ಎಲ್ರಿಗೂ ಕ್ಲಾರಿಟಿ ಇದೆ. 2 × 2 3 ಅಂದ್ರೆ 100% ಇವನು ಮೋಸ ಮಾಡ್ತಿದ್ದೆ. ಸೊ ಕೆಲವೊಂದಿಷ್ಟು ವಿಷಯಗಳನ್ನ ಕಾಮನ್ ಮ್ಯಾನ್ಗಳಾಗ್ಲಿ ಅಥವಾ ನಾನೇನು ಇದು ಹೇಳಿದ್ವಲ್ಲ, ಇದು ರಾಕೆಟ್ ಸೈನ್ಸ್ ಅಂತೂ ಅಲ್ಲ. ಇವತ್ತು ಹೊಟ್ಟೆ ಹಸ್ತ್ರೆ ಯಾರು ಗಂಡು ಮಕ್ಳು ಅಡಿಗೆ ಮಾಡಿಲ್ಲ ಅಂತಲ್ಲ, ಒಬ್ಬರೇ ಇದ್ರು ಅಂದ್ರೆ ಆರಾಮಾಗಿ ಅಡಿಗೆ ಮಾಡ್ಕೊಂಡು ಹೆಂಗ್ ಊಟ ಮಾಡ್ತಾರೋ ಅದೇ ತರನೇ ಬಿಲ್ಡಿಂಗ್ ಅಂತ ಬಂದವಾಗ ಇದನ್ನ ನಾವು ಫ್ರಾಡ್ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ ಅನ್ನಕ್ಕಾಗಲ್ಲ, ಚಿಕ್ಕ ಪ್ರಮಾಣದಲ್ಲೂ ಆಗತ್ತೆ ಅನ್ನಕ್ಕಾಗಲ್ಲ. ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಉದ್ದೇಶಕ್ಕೆ ಕೆಲವೊಂದು ಪರ್ಟಿಕ್ಯುಲರ್ ಆಗಿ, ಯಾಕಂದ್ರೆ ನಾವು ಲಾಸ್ಟ್ ವಿಡಿಯೋದಿಂದ ಸ್ಟಾರ್ಟ್ ಮಾಡಿದವಾಗಲೇ ಮುಂಚಿತವಾಗ್ಲೇ ಹೇಳಿದ್ವಿ, ಬೆಂಗಳೂರು ಅಂತ ಬಂದರೆ ಮೆಟ್ರೋಪಾಲಿಟನ್ ಸಿಟಿ, ಕ್ಯಾಪಿಟಲ್ ಸಿಟಿ ಅಂತ ಅನ್ಬೋದು. ಇಲ್ಲೊಂದು ಸ್ವಲ್ಪ ಪ್ರಮಾಣ ಎರಡೂ ಥರ ಇದೆ. ಮಾಡಿದರೆ ಎಕ್ಸ್ಟ್ರೀಮ್ ಲೆವೆಲ್ ಹೊಡಿತಾರೆ ದುಡ್ಡನ್ನ, ಇಲ್ಲ ಅಂದರೆ ನಿಯತ್ತಾಗಿ ಮಾಡ್ತಾರೆ. ಬಟ್ ಊರುಗಳ ಕಡೆ ಹಳ್ಳಿಲಿ ಮನೆ ಕಟ್ತಿರ್ತಾರೆ, ಅವರೆಲ್ಲ ಸ್ವಲ್ಪ ಸಫರ್ ಆಗೋದು ಜಾಸ್ತಿ ಇರುತ್ತೆ. ಸೊ ಅವ್ರ ಬಗ್ಗೆ ಅವ್ರ ತಿಳುವಳಿಕೆ ಇದ್ರೆ ತುಂಬಾ ಒಳ್ಳೇದಂತ ಹೇಳಿ. ಸೊ ಒಂದೇ ಇದನ್ನ ಸ್ಟಾರ್ಟ್ ಮಾಡ್ಬಿಡೋದಾದ್ರೆ ಫಸ್ಟ್ ಮೆಜರ್ಮೆಂಟ್. ನಾವು ಲಾಸ್ಟ್ ವಿಡಿಯೋದಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು, ಮೆಜರ್ಮೆಂಟ್ ಪ್ಲಾನ್ ಇಂದಾನೆ ಹೋಗಿದ್ವಿ. ಅವ್ರು ಏನ್ ಮಾಡ್ತಾರೆ, ಈಗ ಮೇಸ್ತ್ರಿಗಳಾಗಿರ್ಬೋದು, ಒಂದ್ ಹಳ್ಳಿ ಕಡೆ ಕಾಂಟ್ರಾಕ್ಟರ್ ಆಗಿರ್ಬೋದು, 10ಕ್ಕೆ 10 ರೂಮು ಅಂತ ಹೇಳಿರ್ತಾರೆ. ಆಮೇಲೆ ಒಳಗಡೆ ಏನಾದ್ರು ಹೋಗಿ ಓನರ್ ಮೆಜರ್ಮೆಂಟ್ ಮಾಡಿದವಾಗ ಅದು 9ಕ್ಕೆ 9 ಬಂದ್ಬಿಟ್ಟಿರುತ್ತೆ. ಯಾಕ್ರಿ ಅಂತ ಕೇಳಿದ್ರೆ ಒಂದೊಂದು ಅಡಿ ಗೋಡೆ ಬಂತು ಅಂತ. ಒಂದಡಿ ಗೋಡೆ ಬಂತು. ಯೂಶಲಿ ಒಂದಡಿ ಗೋಡೆ ಬರಲ್ಲ, 6 ಇಂಚಿಂದ 9 ಇಂಚ್ ಪ್ಲಾಸ್ಟಿಂಗು ಎಲ್ಲ ಹೇಳ್ತಾರೆ. ಅವ್ರಿಗೆ ಫಸ್ಟ್ ಪ್ಲಾನ್ ಹಾಕೊಟ್ರೆ, ಯಾರೇ ಹಾಕೊಟ್ರು ಇಂಟು ಇನ್ನ ಔಟು ಔಟ್ ಅಂತ ಕೇಳ್ಬೇಕು. ಒಳಗಡೆಯಿಂದ ಒಳಗಡೆ ಖಾಲಿ ಸ್ಪೇಸ್ ಇರೋದು 10 ಕತ್ತ, ಔಟ್ಸೈಡ್ ಇಂದ 10 ಕತ್ತ ಅಂತ ತಿಳ್ಕೊಳ್ಳೋದು ತುಂಬಾ ಉತ್ತಮ, ಒಳ್ಳೇದು. ಇದನ್ನ ಏನ್ ಏರಿಯಾ, ಕಾರ್ಪೆಟ್ ಏರಿಯಾನ ಬಿಲ್ಟ್ ಏರಿಯಾ ಅಂತ ಹೇಳ್ತಾರೆ ಸರ್? ಕಾರ್ಪೆಟ್ ಏರಿಯಾ ಒಳಗಡೆ ಒಂದು ರೂಮ್ ಎಷ್ಟು ಸಿಗ್ತಾ ಇದೆ ಅಂತ ಕಾರ್ಪೆಟ್ ಏರಿಯಾ. ಕಾರ್ಪೆಟ್ ಏರಿಯಾ. ಬಿಲ್ಟ್ ಏರಿಯಾ ಅಂದ್ರೆ ಎಂಟೈರ್ ರೂಫ್ ಟು ರೂಫ್ ಬಂದಿರುತ್ತೆ. ಸೂಪರ್ ಬಿಲ್ಟ್ ಏರಿಯಾ ಅಂದ್ರೆ ಎಲ್ಲಾ ಏರಿಯಾನು ಕವರ್ ಆಗಿರುತ್ತೆ ಅದರಲ್ಲಿ. ಸೊ ಕಾರ್ಪೆಟ್ ಅಂದ್ರೆ ರೂಮ್ ಟು ರೂಮ್ ಇಂಟರ್ನಲ್ ಡೈಮೆನ್ಷನ್. ಈಗ ಕೆಲವೊಂದಿಷ್ಟು ಜನರದ್ದು ನೀವು ಬೆಂಗಳೂರಲ್ಲಿ ಕೂಡ ಹೆಂಗ್ ಹೋಗಿದ್ದಾರೆ ಅಂದ್ರೆ, ಲಿಫ್ಟು ಒಳಗಡೆ ಹೋದ್ರೆ 2-3 ಜನ ನಿಲ್ಲಕ್ಕಾಗಲ್ಲ, ಸಫೋಕೇಶನ್ ಆಗುತ್ತೆ. ಯಾಕ್ರಿ ಹಿಂಗ್ ಮಾಡ್ಸಿದ್ರೆ ಅಂದ್ರೆ ಅವ್ರು ಕಾಂಟ್ರಾಕ್ಟರ್ ಹೇಳಿಲ್ಲ, 4ಕ್ಕೆ 4 ನಾವು ಹೇಳಿದ್ವಿ, ಅವರು 4ಕ್ಕೆ 4 ಹಾಕೊಟ್ಬಿಟ್ರು. 4ಕ್ಕೆ 4 ಹಾಕಿದವಾಗ ಲಿಫ್ಟ್ ಕೇಬಲ್ ಅಂತ ಒಂದು ಬರುತ್ತೆ, ಅವಾಗ ಕಾರ್ ಬಾಡಿ ಅಂತ ಏನ್ ಕರೀತಾರೆ ಅದು ತುಂಬಾ ಚಿಕ್ಕದಾಗ್ಬಿಡುತ್ತೆ. ಇದನ್ನ ಒಂದ್ ಸ್ವಲ್ಪ ಅವೇರ್ನೆಸ್ ತಗೋಬೇಕು. 5ಕ್ಕೆ 5 ಮಿನಿಮಮ್ ಕೊಟ್ರೆ ಒಳ್ಳೇದಾ? ಲಿಫ್ಟ್ ಹಾಕಿಸ್ತಿರ್ತಾರೆ, ಅವ್ರ ಹತ್ರ ಆದ್ರೂ ಟಿಪ್ಸ್ ತಗೊಳ್ಳಲ್ಲ. ಓನರ್ಗಳು ಸ್ವಲ್ಪ ನಾವು ಅತಿ ಬುದ್ಧರು ಅಂತವ್ರು ಅನ್ನಕೊಳ್ಳೋದಕ್ಕಿಂತ ಹೇಳಿದ್ವಲ್ಲ, ನಾಲೆಜಬಲ್ ಇರೋ ಪರ್ಸನ್ ಹತ್ರ ಅಥವಾ ಇಂಟು ಇನ್ನ ಔಟ್ ಔಟ ಅದನ್ನ ತಿಳ್ಕೊಂಡು ಪ್ಲಾನ್ ಅಲ್ಲಿ ಮೋಸ ಹೋಗೋದು ನಿಲ್ಲಿಸಬಹುದು. ಕರೆಕ್ಟ್. ಆಮೇಲೆ ಈಗ ಒಂದು ದೇವ್ರ ಮನೆ ಮಾಡ್ಬೇಕಾದ್ರೆ ಒಂದು 3/4 ಮಾಡ್ಬಿಡ್ತಾರೆ. ನಾಳೆ ದಿನ ನಮ್ಮ ಲೇಡೀಸ್ ಎಲ್ಲ ಒಂದು ಪೂಜೆ ಮಾಡೋಕೆ ಒಳಗೊಬ್ರು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಸರ್. ಏನೋ ಇವಾಗ ಒಂದು ಪೂಜೆ ಇರುತ್ತೆ, ಒಂದು ಕಲಶ ಇಟ್ಕೊಂಡಿರ್ತಾರೆ, ಅಲ್ಲಿ ಇಟ್ಕೊಂಡು ಸಾಮಾನು ಇದು ಇಟ್ಕೊಂಡ್ಬಿಟ್ರೆ ನಾವು ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕಕ್ಕೂ ಇದು ಜಾಗನೇ ಇರಲ್ಲ. ನೋಡಿದ್ವಿ ಸುಮಾರು ಜನ ಮನೆಗಳಲ್ಲಿ. ಟಾಯ್ಲೆಟ್ ಅಲ್ಲಿ ನೋಡಿರ್ಬೋದು ನೀವು, ಮೇಜರ್ ಆಗಿ ಸ್ನಾನ ಮಾಡಿದ್ರೆ ಇಲ್ಲಿ ಹ್ಯಾಂಡ್ ವಾಶ್ ಬೇಸಿನೂ ಇರಲ್ಲ. ಈ 3.5ಗೆ 6 ಅಡಿ 4 ಅಡಿಗೆ 6 ಅಡಿ ಕೊಟ್ಬಿಡ್ತಾರೆ. ಮಿನಿಮಮ್ ಸೈಜ್ ಅಂತ ಬಂದ್ರು 7/4 ಆದ್ರೂ ಕೊಡೋಕೆ, ಮಿನಿಮಮ್ 8/5 ಎಷ್ಟು ಕೊಡಿದ್ರು ಅದ್ರ ಮುಂದ್ಗಡೆ ಒಳ್ಳೇದು. ಬಟ್ ಮಿನಿಮಮ್ ಅಂತ ಬಂದವಾಗ ಮಿನಿಮಮ್ ಆದ್ರೂ ಡೈಮೆನ್ಷನ್ ಕೊಡಬೇಕು. ಹೆಂಗ್ ಬರುತ್ತೆ ನೋಡ್ಬೇಕು. ಕಟ್ಟೋವಾಗ ಒಂದು ಔಟರ್ ಕೋರ್ಸ್ ಇಟ್ಟ ಮೇಲೆ ಟೇಪ್ ಹಿಡಿದ್ಬಿಟ್ಟು ಮೆಜರ್ಮೆಂಟ್ ಮಾಡಬೇಕು. ಅವ್ರದೇ ಮನೆ ಕಟ್ತಿರ್ತಾರೆ, ಅವ್ರದೇ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಮೇಸ್ತ್ರಿ ಕಟ್ಲಿ, ಕಾಂಟ್ರಾಕ್ಟರ್ ಕಟ್ಲಿ, ಓನರ್ ಇನ್ವಾಲ್ವ್ ಆದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ದುಡ್ಡು ಹಾಕ್ತಿರ್ತಾರೆ ಅಂದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಡೈಮೆನ್ಷನ್ ವಿಚಾರದಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ಇರಲೇಬೇಕು. ಸೊ ಇಲ್ಲಿ ಇಶ್ಯೂಸ್ ಹಾಗೆ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಪಾಯಿಂಟ್ ಸರ್. ಎರಡನೇದು ದೊಡ್ಡದು ಒಂದು ಡಿಸಾಸ್ಟರ್ ಅಂತ ಕರಿಬಹುದು. ಯಾಕಂದ್ರೆ ಕೆಲವೊಂದಿಷ್ಟು ಐಟಮ್ಗಳಿದಾವೆ. ಕೆಲವೊಂದಿಷ್ಟು ಐಟಮ್ಗಳು ಯಾವುವು? ಅಂಡರ್ಗ್ರೌಂಡ್ ಸಂಪು, ಪ್ಯಾರಾಪೆಟ್ ವಾಲು, ರೂಫ್ ವಾಟರ್ ಪ್ರೂಫಿಂಗು, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಟು. ಈ ಮಣ್ಣನ್ನು ಆಚೆ ಕಳಿಸೋದು, ಮಣ್ಣು ಕೆಲಸನೇ ಇಲ್ಲ ಅಂತ ಒಪ್ಕೊಂಡ್ಬಿಡ್ತಾರೆ. ಈ ಕಂಪೌಂಡ್ ವಾಲು. ಸೊ ಇದು ಅಟ್ಲೀಸ್ಟ್ ಇನ್ಕ್ಲೂಡ್ ಐತಾ, ಇನ್ಕ್ಲೂಡ್ ಇಲ್ಲ, ಅಗ್ರಿಮೆಂಟ್ ಮಾಡುವಾಗ್ಲೇ ಡಿಸ್ಕಷನ್ ಮಾಡಿಕೊಂಡು ಮುಂದಕ್ಕೆ ಬರೀಬೇಕು. ಮೇಸ್ತ್ರಿಗೆ ನಾನು ಲೇಬರ್ ಕಾಂಟ್ರಾಕ್ಟರೇ ಕೊಡಲಿ, ಮಟೀರಿಯಲ್ ಓನರೇ ಹಾಕಿಸ್ಲಿ,
ಅವ್ನು ಸಮ್ ಕಟ್ಟಕ್ಕೆ ಎಕ್ಸ್ಟ್ರಾ ತೊಗೋತಾನ, ಕಂಪೌಂಡ್ ವಾಲ್ ಕಟ್ಟಕ್ಕೆ ಎಕ್ಸ್ಟ್ರಾ ತೊಗೋತಾನ, ಸ್ಲ್ಯಾಬ್ ಕಟ್ಔಟಿಗೆ ಏನಾದ್ರು ಎಕ್ಸ್ಟ್ರಾ ತೊಗೋತಾನ, ಅದನ್ನ ಮುಂಚಿತವಾಗಲೇ ಡಿಸ್ಕಷನ್ ಸೇರ್ಕೊಂಡಿರಲ್ವಾ ಸರ್ ಇದರಲ್ಲಿ? ಸರ್ ಏನಾಗುತ್ತೆ, ಕೆಲವೊಂದಿಷ್ಟು ಈಗ ಎಕ್ಸಾಂಪಲ್ ಕೇಳಿ, ಚದ್ರ ಲೆಕ್ಕ ಮಾಡ್ತಿದ್ದಾರೆ. ಚದ್ರ ಲೆಕ್ಕ ಅಂದ್ರೆ ರೂಫ್ ಟು ರೂಫ್ ಮೆಜರ್ಮೆಂಟ್, ರೂಫ್ ಮೇಲ್ಗಡೆ ಬರೋದು ಚಾರ್ಜ್ ಮಾಡಕ್ ಅಥಾರಿಟಿ ಅವ್ರಿಗೂ ಹಂಗಿದೆ ಮ್ಯಾಟ್ರು. ಸೊ ಪ್ಯಾರಾಪೆಟ್ ವಾಲ್ ರೂಫ್ ಮೇಲ್ಗಡೆ ಬಂದ್ಬಿಡುತ್ತೆ, ಅದ್ರ ಮೇಲ್ಗಡೆ ಟ್ಯಾಂಕ್ ಬಂತು, ಅದ್ರ ಮೇಲ್ಗಡೆ ವಾಟರ್ ಪ್ರೂಫಿಂಗ್ ಬಂತು. ಅದ್ರ ಕೆಳಗಡೆ ನೀವು ಪೇ ಮಾಡಿದ್ರಿ, ಗೋಡೆ ಕಟ್ಟೆಗೆ, ಪ್ಲಾಸ್ಟಿಂಗಿಗೆ, ಫ್ಲೋರಿಂಗಿಗೆ. ಮೇಲ್ಗಡೆದು ಆಮೇಲೆ ಕಾಂಪೌಂಡು ಅಷ್ಟೇ ಸೈಡಲ್ಲಿ ಬಂತು. ಹಿಂಗಾಗಿ ಪ್ರತಿಯೊಬ್ರು ಇದನ್ನ ಡಿಸ್ಕಷನ್ ಮಾಡ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಪ್ರತಿಯೊಬ್ರು ಇದನ್ನ ಡಿಸ್ಕಷನ್ ಮಾಡ್ಕೋ, ಇಲ್ಲ ಅಂದ್ರೆ ಇದೇ ಡಿಸಾಸ್ಟರ್ ಆಗೋದು, ನೆಮ್ಮದಿ ಹಾಳು ಮಾಡೋದು. ಯಾಕಂದ್ರೆ ಇವ್ರು ಒಂದು ಬಜೆಟ್ ಇಟ್ಕೊಂಡಿರ್ತಾರೆ 50 ಲಕ್ಷ, ಅದು ಇವ್ನು ಬಂದ್ಬಿಟ್ಟಿದ್ದು ಇಷ್ಟು ಎಕ್ಸ್ಟ್ರಾ ಅಂದವಾಗ 60 ಲಕ್ಷ ಆಗ್ಬಿಡುತ್ತೆ. 10 ಲಕ್ಷ ಮೇಲೆ ಹೋಗ್ಬಿಡುತ್ತೆ ಸರ್ ಅದು. ಕೊನೆ ಮೂಮೆಂಟ್ ಎಲ್ಲ ದುಡ್ಡು ಅನ್ಸೋದಿದೆಲ್ಲ ಅದು ಆ ಒಂದು ಪ್ರೆಷರ್ನ ತಗೊಳಕ್ಕಾಗಲಾರ್ದೆ ಮೆಂಟಲಿ ಡಿಸ್ಟರ್ಬ್ ಆಗಿ ಎಲ್ಲರ ಮೇಲೆ ಕೂಗಾಡೋದು, ಹೆಲ್ತ್ ಹಾಳು ಮಾಡ್ಕೊಳ್ಳೋದು. ನಾವು ಮನೆ ಕಟ್ಟೋದೇ, ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಮನಸ್ಸಿನ ನೆಮ್ಮದಿ ಅಂತ. ಆ ಮನಸ್ಸಿನ ನೆಮ್ಮದಿ ಹಾಳಾಗ್ಬಾರ್ದು ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರೋರ ಜೊತೆ ಡಿಸ್ಕಷನ್ ಮಾಡಿ, ಯಾಕಂದ್ರೆ ಓನರ್ಗಳು ಇದ್ರ ಬಗ್ಗೆ ಅವೇರ್ನೆಸ್ ತಗೋಬೇಕು. ಕರೆಕ್ಟ್. ಈಗ ಮಾರ್ಕೆಟ್ ಅದೇ ನಡೀತಾ ಇದೆ 100% ಸರ್. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಈಗ ಲಾರಿ ಬಂತು, ಎಂಸ್ಯಾಂಡ್ ಹಾಕ್ತು, ಜಲ್ಲಿ ಹಾಕ್ತು, ಎಲ್ಲ ಹಾಕ್ತು, ಆ ಗಟರ್ ಇದ್ದದ್ದು ಮುಚ್ಚೋಗ್ಬಿಟ್ರತ್ತೆ. ಅವ್ನು ಹಂಗೆ ಹೋಗ್ಬಿಡಕ್ ಬರಲ್ಲ. ಆ ಮಣ್ಣು ತೆಗೆದು ಪ್ರಾಪರ್ ಆಗಿ ಗಟರ್ ಕಟ್ಟಿ, ಆ ಗಟರ್ ಮೇಲ್ಗಡೆ ಚಪ್ಪಡಿ ಕಲ್ಲು ಹಾಕೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಈಗ ಅದು ಬಿಲ್ಡಿಂಗ್ ಇಂದ ಆಚೆ, ಅದನ್ನ ಇವತ್ತೇ ಇವ್ರ ಕೈಲಿ ಇದ್ದಾನ, ಲೇಬರ್ ಕಾಂಟ್ರಾಕ್ಟರ್ ಕೊಟ್ರು ಅವ್ರ ಕೈಲಿ ಇದ್ದಾನ, ಕಂಪನಿ ಕೊಟ್ರು ಇದ್ದಾನ, ಅಥವಾ ಕಾಂಟ್ರಾಕ್ಟರ್ ಕಂಪ್ನಿ ಕೊಟ್ರೆ. ಸೊ ಯಾರಿಗೆ ಕೊಡ್ತಿದ್ದಾರೆ ಇದನ್ನಿಷ್ಟು ಅವರು ಡಿಸ್ಕಷನ್ ಮಾಡಲೇಬೇಕು. ಒಂದು ಬಟ್ಟೆ ಒಗೆಯೋ ಕಲ್ಲು ಎಕ್ಸಾಂಪಲ್ ನಾನು ಹೇಳ್ತೀನಿ, 500 ರೂಪಾಯಿಗೆ ಒಂದು ಬಟ್ಟೆ ಒಗೆಯೋ ಕಲ್ಲು, ಓಕೆನಾ? 500 ರೂಪಾಯಿ ಶಾಪಲ್ಲಿ ಇದೆ. ಅದನ್ನ ಎತ್ಕೊಂಡ್ಬಂದ್ಬಿಟ್ಟು ಆಟೋಗೆ ಹಾಕ್ತಾನೆ, ಅವ್ನಿಗೆ 100 ರೂಪಾಯಿ ಕೊಡ್ತೀರಾ. ಓಕೆ, ಆ ಆಟೋದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ, 200 ರೂಪಾಯಿ ಕೊಡ್ತೀರಾ. ಅದನ್ನ ಎತ್ಕೊಂಡು ಮೇಲ್ಗಡೆ ಒಬ್ಬನ ಹೋಗ್ತಾನೆ, ಮತ್ತೆ 200 ರೂಪಾಯಿ ಕೊಡ್ತೀರಾ. ಒಂದು 500 ರೂಪಾಯಿ ಕಲ್ಲು ಸೈಟಲ್ಲಿ ಬೀಳೋ ಅಷ್ಟೊತ್ತಿಗೆ ಲೋಡಿಂಗು, ಅನ್ಲೋಡಿಂಗು, ಟ್ರಾನ್ಸ್ಪೋರ್ಟೇಷನು, GST ಪ್ಲಸ್ ಈ ಮಟೀರಿಯಲ್ ಅಂತ ಹೋದ್ರೆ 1000 ರೂಪಾಯಿ ಆಗಿರುತ್ತೆ. ಹೌದು, ಕರೆಕ್ಟ್. ಇದನ್ನ ಅರ್ಥ ಮಾಡ್ಕೋಬೇಕು. 500 ರೂಪಾಯಿ ಕಲ್ಲು 500 ರೂಪಾಯಿಗೆ ಡೈರೆಕ್ಟ್ ಆಗಿ ಅಲ್ಲೋಗಿ ಕೂತ್ಕೊಳ್ಳೋದು ಮುಟ್ಟೋದಿಲ್ಲ. ಅದನ್ನ ಬೇಸಿಕ್, ಯಾಕಂದ್ರೆ ಯಾರೋ ಒಬ್ರು ಕಾಂಟ್ರಾಕ್ಟರ್ ಕೇಳ್ತಿದಾರೆ ಅಂದ್ರೆ ಈ ಪಾಯಿಂಟ್ ಅಲ್ಲೂ ಯೋಚನೆ ಮಾಡ್ಬೇಕು. ಪ್ಲಸ್ ಈ ಎಲ್ಲಾ ಪಾಯಿಂಟ್ಗಳು ಈ ಬಜೆಟ್ ಅಲ್ಲಿ ಇನ್ಕ್ಲೂಡ್ ಆಗೈತೆ ಅಂತ ಮುಂಚಿತವಾಗ್ಲೇ ಅರ್ಥ ಮಾಡ್ಕೊ. ಓಕೆ, ಇಲ್ಲೊಂದು ಪಾಯಿಂಟ್ ಬರುತ್ತೆ ನೋಡಿ ಸರ್. ಕೈಟ್ಸ್ ನೀವೇನೆ ಒಂದು ಕನ್ಸ್ಟ್ರಕ್ಷನ್ ಒಂದು ಇದು ಪ್ಯಾಕೇಜ್ ಇದೆ, 50 ಲಕ್ಷಕ್ಕೆ ಮನೆ ಕಟ್ಕೊಡ್ತೀವಿ ಅಂತ ಹೇಳ್ತೀರಾ. ಓಕೆ, ಅದನ್ನೇ ಕೇಳ್ಬಿಟ್ಟು ನಿಮ್ಮ ಕಸ್ಟಮರೇನೆ ಹೊರಗಡೆ ಹೋದಾಗ ಒಬ್ಬರು ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಅವ್ರೇನು 50 ಕಟ್ಕೊಡ್ತಾರೆ, ನಾವು 40 ಕಟ್ಕೊಡ್ತೀವಿ ಅಂತ ಅಗ್ರಿ ಆಗ್ತಾರೆ. ಸೊ ಆಮೇಲೆ ಆ ಮೇಲ್ಗಡೆಯಿಂದ 10 ಲಕ್ಷ ಮತ್ತೆ ಬೀಳುತ್ತೆ ಅನ್ನೋದು ನೀವು ಹೇಳ್ತಾ ಇರೋದು. 100% ಆಗಿ ಇದು ಹೆಂಗಂದ್ರೆ ಆಗಿದೆ, ಸುಳ್ಳು ಅಂತ ಹೇಳಲ್ಲ. ಬೇಕಾದ್ರೆ ನನ್ನ ಹತ್ರ ಒಂದು ಮಿನಿಮಮ್ ಒಂದು 20 ರಿಂದ 25 ಜನ ಕಸ್ಟಮರ್ಗಳು ನನ್ನ ಜೊತೆನೇ ರೇಟ್ ಮಾತಾಡೋದು. ನಾನು ಒಂದೇ ಮಾತು ಹೇಳೋದು, ಸರ್ ಇವತ್ತೊಂದು ದಿವಸ ನಾನು ಕೆಟ್ಟೋನಾಗ್ಬೋದು, ರೇಟ್ ಜಾಸ್ತಿ ಆಯ್ತು ಅಂತ. ಮುಂದೆ ಒಂದು ದಿವಸ ನೀವು ನನ್ನ ನೆನೆಸ್ತೀರಾ ಅಂತಾನೆ ಕಳಿಸ್ಕೊಟ್ಟಿದ್ದೀನಿ ಖುಷಿಯಿಂದ. ಅವರು ಮೆಸೇಜ್ ಹಾಕ್ತಾರೆ, ಸರ್ ನಮ್ದೊಂದು ಸೌಮ್ಯ ಮೇಡಮ್ ವಿಡಿಯೋ ಇರ್ಬೋದು ನಿಮ್ಮ ಇದರಲ್ಲಿ, ಬೇಕಂದ್ರೆ ನೀವು ಮಾಡಿದ್ವಿ, ಅವರು ಡ್ರಾಯಿಂಗ್ ಸರ್ವಿಸ್ ತಗೊಂಡು ನಾನೇ ಮುಂದೆ ನಿಂತ್ಕೊಂಡು ಕಟ್ತೀನಿ ಅಂತ ಹೋದ್ರು. ಆಲ್ಮೋಸ್ಟ್ ಆಲ್ 40 ಲಕ್ಷ ಜಾಸ್ತಿ ಖರ್ಚು ಮಾಡಿದ್ದು, ಯಾಕಂದ್ರೆ ಅವ್ರಿಗೆ ಬೌಂಡ್ರಿ ಲೈನ್ ಇರಲಿಲ್ಲ, ಅವರೇ ನಿಂತ್ಕೊಂಡು ಕಟ್ಟಿದ್ದಕ್ಕೆ. ಇನ್ನೊಂದು ಏನ್ ಮಾಡ್ಬಿಟ್ರು, ಕೆಲವೊಂದಿಷ್ಟು ಜನ ಬೇರೆದವ್ರನ್ನ ನಂಬ್ಕೊಂಡು ಹೋಗಿ ಏನು ಕಮ್ಮಿ ಇತ್ತಲ್ಲ ಅದನ್ನ ಮತ್ತೆ ಸಾಲ ಮಾಡಿ ರಿಕವರಿ ಮಾಡ್ಕೊಂಡು ಮುಗ್ಸಕ್ಕೆ ಟೈಮು ಕಳ್ಕೊಂಡ್ರು. ಪ್ಲಸ್ ತುಂಬಾ ನೋಡಿದೀವಿ ಲೈವ್ ಆಗಿ ಎವ್ರಿ ಡೇ ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಮೀಟ್ ಆಗ್ತಾ ಇದೀವಿ. ತಿಳ್ಕೊಂಡು ಹೋಗೋದು ಉತ್ತಮ. ಮಿಸ್ಲೇನಿಯಸ್ ನೋಡ್ಕೊಬೇಕು. ಸೊ ನೀವು ಹೇಳ್ತೀರಾ ಟೆಂಡರಿಂಗ್ ಅಂತಾನೂ ಕರಿತೀವಿ, ಮಿಸ್ಲೇನಿಯಸ್ ಅಂತಾನೂ ಕರಿತೀವಿ. ಇನ್ನೊಂದು ಮಿಸ್ಲೇನಿಯಸ್ ಐಟಮ್ ಅಂತ ಬರುತ್ತೆ, ಈ ಲೈಟು, ಬಲ್ಬು, ಫ್ಯಾನು, ಗೀಸರು, ಸೋಲಾರು, ಇದು ಎಂಡ್ ಐಟಮ್. ಎಂಡ್ ಐಟಮ್ ಓನರ್ ತಂದು ಕೊಟ್ರೇನೆ ಉತ್ತಮ. ಈಗ ಫ್ಯಾನ್ 2,000 ರೂಪಾಯಿಗೂ ಸಿಗುತ್ತೆ, 20,000 ರೂಪಾಯಿಗೂ ಸಿಗುತ್ತೆ, ಲೈಟ್ 100 ರೂಪಾಯಿಗೂ ಸಿಗುತ್ತೆ, 1,000 ರೂಪಾಯಿಗೂ ಸಿಗುತ್ತೆ. 100 ರೂಪಾಯಿ ಲೈಟ್ ಹಾಕಿ ಹೋಗ್ತಾನೆ, ಒಂದು 3 ತಿಂಗಳಿಗೆ ಹೋಯ್ತು, ಕಾಂಟ್ರಾಕ್ಟರ್ ಮನೇನೆ ಸರಿ ಕಟ್ಟಿಲ್ಲ ಅನ್ನಕ್ಕಾಗಲ್ಲ. ಹಿಂಗಾಗಿ ಎಂಡ್ ಐಟಮ್ ಅಂತ ಬಂದವಾಗ್ಲೇ ಮಿಸ್ಲೇನಿಯಸ್ ಅಂತ ಕರಿತೀವಿ. ಈ ಕೆಲವೊಂದಿಷ್ಟನ್ನ ಟೆಂಡರಿಂಗ್, ನಾನ್ ಟೆಂಡರಿಂಗ್ ಐಟಮ್ ಅಂತ ಕರಿತೀವಿ. ನಾನ್ ಟೆಂಡರಿಂಗ್ ಅಂದ್ರೆ ನಾನು ಹೇಳಿದ ರೂಫ್ ಮೇಲ್ಗಡೆ ಬರುವಂತದ್ದು, ಮಣ್ಣು ಕೆಲಸ ಆಗಿರುವಂತದ್ದು ಮುಂಚೆ ಮಾತಾಡಿ ಅವ್ರು ಒಪ್ಕೊಂಡ್ರೆ ಮಾಡ್ಕೊಡ್ಲಿ, ಒಪ್ಕೊಂಡಿಲ್ಲ ಅಂದ್ರೂ ಚಿಂತೆ ಇಲ್ಲ. ಅದ್ರ ಬಗ್ಗೆ ಅವೇರ್ನೆಸ್ ತಿಳ್ಕೊಳ್ಳೋದು ಉತ್ತಮ. ನೀವೆಲ್ಲ ಮೆನ್ಷನ್ ಮಾಡ್ತೀರಾ ನಿಮ್ಮ ಸರ್? ನಮ್ಮ ಒಂದು ನಿಜ ಹೇಳ್ಬೇಕು ಅಂದ್ರೆ ಕರ್ನಾಟಕದ ಜನತೆಗೆ ನಾವು ರೀಚ್ ಆಗಿದ್ದೆ ಈ ಹಿಡನ್ ಪಾಯಿಂಟ್ಸ್ ಅನ್ನೋದು ನಮ್ಮ ಹತ್ರ ಇಲ್ಲ. ನೀವು ಮಟೀರಿಯಲ್ ಎಕ್ಸ್ಟ್ರಾ ಚೂಸ್ ಮಾಡ್ತೀರಾ, ಆವಾಗ ಜಾಸ್ತಿ ಆಗೋದು 100%. ನಾನು 80 ರೂಪಾಯಿ ಟೈಲ್ ಕೊಟ್ಟಿದ್ದೀನಿ, 150 ರೂಪಾಯಿ ಟೈಲ್ ಕೊಡಿ ಅಂದ್ರೆ 100% ಎಕ್ಸ್ಟ್ರಾ ಜಾಸ್ತಿ ಆಗುತ್ತೆ ನನ್ನ ಕಸ್ಟಮರ್ದು. 80 ರೂಪಾಯಿ ಕೊಟ್ಟಿದ್ರೆ 80 ರೂಪಾಯಿ ತಗೊಂಡ್ರೆ ನಾನು ಮಾಡಿರೋ ಅಗ್ರಿಮೆಂಟ್ ಮೇಲೆ 1 ರೂಪಾಯಿನೇ ಜಾಸ್ತಿ ಹೋಗುತ್ತೆ. ಸೊ ಈ ಮಿಸಲೇನಿಯಸ್ ಇರ್ಬೋದು, ಹಿಡನ್ ಅಂತ ಯಾವುದು ಇಲ್ಲ. ಹಿಡನ್ ಪ್ಯಾಕೇಜ್ ಅಂತ ಬಂದಾಗ ಇಟ್ಸ್ ಇನ್ಕ್ಲೂಡೆಡ್ ಎವ್ರಿಥಿಂಗ್. ಮುಂಚೆನೆ ಹೇಳ್ಬಿಡ್ತೀವಿ, ಸರ್ ಹಿಂಗಿತ್ತು, ಹಿಂಗಾಗಿದೆ, ಇಷ್ಟ ಆಗತ್ತೆ,
ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕೊಡ್ತೀವಿ. ಮನಸ್ತಾಪನೆ ಬೇಕಾಗಿಲ್ಲ, ಬರೋದೇ ಇಲ್ಲ ಸರ್. ಆ ಉದ್ದೇಶಕ್ಕೆ ನಂದು ನೀವು ನಂಬೋದು ಎಂಟೈರ್ ಇವತ್ತು ಎಷ್ಟೋ ಜನ ಯೂಟ್ಯೂಬರ್ಸ್ ಅಲ್ಲಿ ಬಿಲ್ಡಿಂಗ್ ಆಗ್ತಾರೆ. ಕಸ್ಟಮರ್ ರಿವ್ಯೂನ ಇನ್ ಫ್ರಂಟ್ ನಾವು ಕೂತ್ಕೊಂಡು ಕೊಡ್ಸಿರೋದು ನಾವು ಗ್ರೇಟ್ ಅಂತ ಹೇಳ್ತೀವಿ. ಕರೆಕ್ಟ್ ಸರ್. 100+ ಕೊಟ್ಟು 150+ ನೀವು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ರೆ ಈಗ 5 ವರ್ಷ ಆಯ್ತು ನೀವು ಒಡನಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸುಮಾರು ಬಿಲ್ಡಿಂಗ್ಗಳಾಗಿದೆ, ನಿಮಗೆ ಟೈಮ್ಗಳು ಸಿಗ್ತಾ ಇಲ್ಲ. ಆ ಉದ್ದೇಶಕ್ಕೆ ನಾವು ಅದರಲ್ಲಿ ಯಶಸ್ವಿ ಆಗಿದ್ದೀವಿ. ಕರೆಕ್ಟ್ ಸರ್. ಸರ್ ನೆಕ್ಸ್ಟ್ ಹೋಗ್ಬಿಡೋಣ, ಮುಂದೆ ಹೇಳ್ಬಿಡಿ ಸರ್. ಇನ್ನೊಂದು, ಯಾವುದೇ ಭಾರತದ ಮೂಲೆಯಲ್ಲಿ ಮನೆ ಕಟ್ಟಿದ್ರು ಕರೆಂಟು ಮತ್ತೆ ನೀರು ಓನರ್ ಸ್ಕೋಪ್ ಇರುತ್ತೆ. ಇದನ್ನ ಒಂದು ಅವೇರ್ನೆಸ್ ತಗೋಬೇಕು, ನೀರು ಮತ್ತೆ ಪವರ್ನ. ಆವಾಗ ಏನಾಗುತ್ತೆ, ಕೆಲವೊಂದಿಷ್ಟು ಗೌರ್ಮೆಂಟ್ ಬಾಡಿ ಚಾರ್ಜಸ್ ಅಂತ ಕರಿತೀವಿ ನಾವು. ಬೆಂಗಳೂರಲ್ಲಿ BBMP, ಬೆಸ್ಕಾಮು, BWSSB ಯಾವ ಥರ ಇದೆ. ಬೇರೆ ಕಡೆನೂ ಕಾರ್ಪೊರೇಷನ್ ವಾಟರ್ಸ್ ಅಂತ ಇರುತ್ತೆ, ಅಥವಾ ಕಾರ್ಪೊರೇಷನ್ ಬಾಡಿ ಅಂತ ಇರುತ್ತೆ. ಬಿಲ್ಡಿಂಗ್ ಲೈಸೆನ್ಸ್ ತಗೊಳ್ಳೋದಾಗಿರ್ಬೋದು. ಸೊ ಇದನ್ನ ಕಾಂಟ್ರಾಕ್ಟರು ಮೋಸ ಮಾಡೋ ಚಾನ್ಸಸ್ ಇಲ್ಲೂ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಇದನ್ನ ಅವ್ರ ಡಾಕ್ಯುಮೆಂಟ್ಸ್ ಏನಿದೆ, ಪರ್ಟಿಕ್ಯುಲರ್ ಆಗಿ ಆ ಪಾರ್ಟಿ ಜೆನ್ಯೂನ್ ಆಗಿದ್ದಾರಾ ಅಥವಾ ಇಲ್ವಾ, ಅವರೇ ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ಡೈರೆಕ್ಟಾಗಿ ಕಾರ್ಪೊರೇಷನ್ಗೂ ಅಥವಾ BBMPಗೆ ಹೋಗಿ ಅಪ್ರೂವಲ್ ತಗೊಳ್ಳೋದು ತುಂಬ ಮ್ಯಾಂಡೇಟ್ರಿ ಆಗುತ್ತೆ. ಯಾಕಂದರೆ ಗೌರ್ಮೆಂಟ್ ಚಾರ್ಜಸ್ನ ತುಂಬ್ತೀವಿ ಅಂತ ದುಡ್ಡು ತಗೊಂಡು ಯಾರೋ ಓಡೋಗ್ಬಿಟ್ರು ಅಂದರೆ ಇದನ್ನ ಕಾಂಟ್ರಾಕ್ಟರ್ ಮಾಡಲ್ಲ, ಬಟ್ ಓನರ್ಗಳೇ ಮಾಡ್ಕೋಬೇಕು ಅವ್ರ ಮನೆ ಸೇಫ್ಟಿಗೆ. ಕರೆಕ್ಟ್ ಅಲ್ವಾ? ಮನೆ ಕಟ್ತಿದ್ದೀನಿ ಅಂದ್ರೆ ಲೈಸೆನ್ಸ್ ತರಬೇಕು, ಲೈಸೆನ್ಸ್ ತಂದು ಕೊಟ್ರೆ ಲೋನು ಸಿಗುತ್ತೆ. ಸೊ ಇದೆಲ್ಲ ಕ್ರೈಟೀರಿಯಾದಲ್ಲಿ ಅವ್ರಿಗೆ ಒಂದು ಅವೇರ್ನೆಸ್ ಇರಬೇಕು. ಯಾವುದು ಗೌರ್ಮೆಂಟ್ ಬಾಡಿ ಇದೆ, ನೀರು ಮತ್ತೆ ಕರೆಂಟಿಗೆ, ಆಮೇಲೆ ಬಿಲ್ಡಿಂಗ್ ಲೈಸೆನ್ಸಿಗೆ ಗೌರ್ಮೆಂಟ್ ಬಾಡಿ ಬಗ್ಗೆ ಅವ್ರ ಬಗ್ಗೆ ಅವೇರ್ನೆಸ್ ತಗೊಂಡು ಸ್ವಲ್ಪ ಓಡಾಡಿದ್ರು ಚಿಂತೆ ಇಲ್ಲ. ವಾರ್ಡ್ ಆಫೀಸಿಗೆ ಹೋಗಿ ನಾವು ಬಿಲ್ಡಿಂಗ್ ಕಟ್ಬೇಕಂತ ಮಾಡಿದ್ವಿ, ನಾವು ಬಿಲ್ಡಿಂಗ್ ಲೈಸೆನ್ಸ್ ಕೊಡಿ ಅಂತ ತಪ್ಪೇ ಇಲ್ಲ. ಇದ್ರ ಬಗ್ಗೆ ಟೈಮ್ ಇರಲ್ಲ ಸರ್, ಅವಾಗ ಏನ್ ಮಾಡೋದು ಸರ್? ಏನಂದ್ರೆ ಏಜೆನ್ಸಿಗಳಿದೆ, ಅದನ್ನ ಎಲ್ಲೇ ಹೋಗ್ಲಿ, ಈಗ ನಮ್ದು ಮನೆ ಕಟ್ಟಕ್ ಬರ್ತಾರೆ ಅಂದ್ರೆ 4 ಕಡೆ ವಿಚಾರಿಸಿ ಅಂತ ನಾನು ಹೆಂಗೆ ಹೇಳ್ತೀನೋ, ಆ ಪರ್ಸನಿಗೆ ಕೊಡ್ತಿದ್ದಾರೆ ಅಂದ್ರೆ 4 ಜನಕ್ಕೆ ಅವ್ನು ಅಪ್ರೂವಲ್ ಕೊಡಿಸಿದ ಹತ್ರ ರಿವ್ಯೂ ತಗೋಬೇಕು. ನಿಜವಾಗ್ಲೂ ಅವ್ನು ಜೆನ್ಯೂನ್ ಆಗಿದ್ದಾನ, 4 ಬಿಲ್ಡಿಂಗ್ ಅವ್ರ ನಂಬರ್ ಕೊಡಪ್ಪ, ನೀನು ಯಾರ್ಯಾರಿಗೆ ಅಪ್ರೂವಲ್ ಕೊಡಿಸಿದೆ ಅಂತ ಫೋನ್ ಮಾಡಿ ಮಾತಾಡಿದ್ರೆ ತಪ್ಪೇನಿಲ್ಲಲ್ಲ. ಕ್ರಾಸ್ ಚೆಕ್ ಮಾಡೋದು ಉತ್ತಮ. ಇಲ್ಲ ರೆಫರೆನ್ಸ್ ಮೇಲೆ ಇರಬೇಕು. ಓಕೆ. ಯೂಶುವಲಿ ಒಂದು ಪ್ಲಾನ್ ಅನ್ನ ಸ್ಯಾಂಕ್ಷನ್ ಮಾಡ್ಬೇಕಂದ್ರೆ ಟೈಮ್ ಎಷ್ಟು ತಗೊಳುತ್ತೆ ಸರ್? ಇವತ್ತಿನ ಒಂದು ಕಾಲಮಾನದಲ್ಲಿ 21 ವರ್ಕಿಂಗ್ ಡೇಸ್ ಅಂತ ಕರಿತೀವಿ. ಅಂದ್ರೆ 1 ತಿಂಗಳು ಬೇಕೇ ಬೇಕು. 1 ತಿಂಗಳು ಬೇಕಾಗುತ್ತೆ. ಬೆಂಗಳೂರಲ್ಲಿ ಔಟ್ ಸೈಡ್ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಬೆಂಗಳೂರಲ್ಲಿ ಹೇಳ್ಬಿಡೋಣ. ಪವರ್ ಕನೆಕ್ಷನ್ ತಗೋಬೇಕಂದ್ರೆ ಎಷ್ಟು ದಿನ ಬೇಕು ಸರ್? ಪವರ್ ಕನೆಕ್ಷನ್ ಏನಂದ್ರೆ ಫೈಲ್ ಅಪ್ಲೋಡ್ ಆಗ್ತಿದ್ದಂಗೆ ಅವ್ರು ವಿಸಿಟಿಗೆ ಬಂದವಾಗ ವೈರಿಂಗ್ ಆಗಿರ್ಬೇಕು, ಸ್ವಿಚ್ ಪ್ಲೇಟ್ ಆಗಿರ್ಬೇಕು, ಅವ್ರದೇ ಆದಂತ ರೂಲ್ಸ್ ಇದೆ. ಅವೆಲ್ಲ ಕೆಲಸ ಆಗಿರ್ಬೇಕು. ನಾನು ಕೆಲಸ ಮಾಡ್ಲಾರ್ದೆ ಬಂದ್ಬಿಟ್ಟು ಅಪ್ಲೈ ಮಾಡಿದ್ರೆ ಅವರು ಕೊಡಲ್ಲ. ಅವ್ರದ್ದು ಕರೆಕ್ಟ್ ಟೈಮ್ ಡ್ಯೂರೇಷನ್ ಹೇಳಿ ನನಗೆ. ಒಂದು 20 ಡೇಸ್ ಅನ್ಕೊಳ್ಳಿ. 20 ಡೇಸ್. ಈಗ ಹೈ ರೈಸ್ ಬಿಲ್ಡಿಂಗ್ ಅಥವಾ ಏರಿಯಾ ಜಾಸ್ತಿ ಇರುವಾಗ ಟ್ರಾನ್ಸ್ಫಾರ್ಮರ್ ತಗೋತಾರೆ ಅಂದ್ರೆ 45 ಡೇಸ್ ವರೆಗೂ. 45 ಡೇಸ್. ರೋಡ್ ಕಟಿಂಗ್ ಮಾಡಬೇಕು ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಏನಂದ್ರೆ ಕಾಂಟ್ರಾಕ್ಟರ್, ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇರ್ತಾರೆ. ಸೊ ಅವ್ರ ಹತ್ರನೇ ಮುಂಚೆ ಡಿಸ್ಕಷನ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಹೋಗುತ್ತೆ ಅಂತ ಡಿಸ್ಕಷನ್ ಮಾಡ್ಕೊಂಡು ಅದನ್ನ ಇಮಿಡಿಯೇಟ್ಲಿ ಮಾಡ್ಕೋಬಹುದು. ಎಸ್ ಸರ್. ಸೂಪರ್. ನೆಕ್ಸ್ಟ್ ಹೋಗ್ಬಿಡೋಣ ಸರ್ ಇವಾಗ. ಸರ್ ಇನ್ನ ಕೆಲವೊಂದಿಷ್ಟು ಕಸ್ಟಮರ್ ಜೊತೆ ವಾಗ್ವಾದಗಳನ್ನು ನೋಡಿದ್ದೀನಿ. ಯಾಕಂದ್ರೆ ನಾವು ಸ್ವಲ್ಪ ಫೀಲ್ಡ್ ಅಲ್ಲಿ ಇರೋದ್ರಿಂದ ಜಾಸ್ತಿ ಚೆನ್ನಾಗಿ ಮಾತಾಡ್ತೀವಿ ಅಂತ ಬರೀ ಜಗಳಕ್ಕೆ ಕರ್ಕೊಂಡು ಹೋಗ್ತೀವಿ. ಆ ಜಗಳದಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಈ ಡೆಬ್ರೀಸ್ ರಿಮೂವಲ್ ಅಂತ ಕರಿತೀವಿ. ಡೆಬ್ರೀಸ್ ಅಂದ್ರೆ ಮನೆ ಕಟ್ಟಡ ಕಟ್ಟೋವಾಗ ಎಲೆಕ್ಟ್ರಿಕಲ್ ಒಂದು ಬರ್ತಾನೆ, ಗೋಡೆ ಹೊಡಿತಾನೆ, ಅವನೊಂದಿರುತ್ತೆ, ಪ್ಲಂಬರ್ದು ಇರುತ್ತೆ. ಆ ಎಲ್ಲಾ ಕಸನ ಹೊರಗೆ ಯಾರಾಕ್ಬೇಕು ಅನ್ನೋದೇ ಒಂದು ಜಗಳ ಇರುತ್ತೆ. ಅದನ್ನು ಒಂದಿಷ್ಟು ಜನ ಓನರ್ಗಳು ಡಿಸ್ಕಷನ್ ಮಾಡಿರಲ್ಲ. ಅದನ್ನ ಕಾಂಟ್ರಾಕ್ಟರ್ ಮಾಡ್ಬೇಕಾ, ಮೇಸ್ತ್ರಿ ಮಾಡ್ಬೇಕಾ, ಓನರ್ ಮಾಡ್ಬೇಕಾ, ಇದ್ರ ಬಗ್ಗೆನೂ ಅವರು ಗಮನ ಹರಿಸಿದ್ರೆ ತುಂಬಾ ಉತ್ತಮ. ಯಾರು ಮಾಡ್ಬೇಕು ಆಕ್ಚುಲಿ ಸರ್? ಡಿಪೆಂಡ್ಸ್. ಈಗ ಏನಾಗುತ್ತೆ, ಕಂಜೆಸ್ಟೆಡ್ ಏರಿಯಾ ಇದ್ದವಾಗ ಓನರ್ ಮೇಲ್ಗಡೆ ಬರ್ಡನ್ ಆಗುತ್ತೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ಅವ್ರದೇ ಮನೆ ಐತೆ, ಕಾಂಟ್ರಾಕ್ಟರ್ ಎಲ್ಲ ಮಾಡ್ಬೇಕು ಅನ್ನಕ್ಕಾಗಲ್ಲ. ಇಲ್ಲಿ ಏನಾಗುತ್ತೆ, ಪ್ರಾಜೆಕ್ಟ್ ಸಿಕ್ಕರೆ ಸಾಕಪ್ಪ ಅಂತ ಒಪ್ಕೊಂಡ್ಬಿಟ್ಟಿರ್ತಾನೆ. ಅವ್ನಿಗದು ಕೈಯಿಂದ ಹಾಕ್ಬೇಕು. ಇವತ್ತು 1500 ರೂಪಾಯಿ ಒಂದು ಟ್ರಾಕ್ಟರ್ ಇದೆ, 2000 ರೂಪಾಯಿ ಒಂದು ಟ್ರಾಕ್ಟರ್ ಇದೆ, 1500 ರೂಪಾಯಿ ಅಥವಾ 1300 ರೂಪಾಯಿಗೆಲ್ಲ ಟ್ರಾಕ್ಟರ್ ಇದೆ. ಅದೇ 15 ಲೋಡ್ ಆಗ್ಬಿಟ್ರೆ ಅಥವಾ 10 ಲೋಡ್ ಆದ್ರೂ 13,000 ರೂಪಾಯಿ ಆಗುತ್ತೆ. ಸೊ ಆ ಬರ್ಡನ್ ನ ಕಾಂಟ್ರಾಕ್ಟರ್ ತಗೊಳಕ್ ಆಗಲ್ಲ ಅಂತ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ ತಗೊಳಕ್ ಕೊಡಿ 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 ಅನ್ನೋದು, ಆಮೇಲೆ ಬಂದ್ಬಿಟ್ಟು ಓನರ್ ಮೇಲೆ ಹಾಕೋದು. ಆ ಓನರ್ದು ಮೇಸ್ತ್ರಿದು ಜಗಳ ಆಗ್ತಾ ಇರುತ್ತೆ. ಸೊ ಅಟ್ ಲೀಸ್ಟ್ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರ್ಬೇಕು. ಸರ್ ನಾನು 50% ಆದ್ರೂ ಮಾಡ್ಕೊಳ್ಳೋಣ, ಪ್ಲಾನ್ ಮಾಡ್ಬೇಕು. ಓನರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ, ಅದ್ ನೋಡೋಣ ಬಿಡು ಬಂದವಾಗ ಅಂತ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಸೊ ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡೋದು ತುಂಬಾ ಉತ್ತಮ. ನಿಮ್ ಸ್ಟಾರ್ಟಿಂಗ್ ಹೇಳ್ದಂಗೆ ಮೋರಿ ಒಳಗಡೆ ಎಲ್ಲ ತುಂಬಿಕೊಂಡಿರುತ್ತೆ, ಅದನ್ನ ತೆಗೆದು ಅದನ್ನ ಕಳಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಆಮೇಲೆ ಇದು ಅಗ್ರಿಮೆಂಟ್ ಅಲ್ಲಿ ಇರುತ್ತೆ ಸರ್? ಇದು ಸರ್ ಎಲ್ಲದಕ್ಕೂ ಬರೋದು ಮೂಲ ಕಾರಣ ಏನ್ ಗೊತ್ತಾ, ಯಾವುದೇ ಒಬ್ಬ ಕಾಂಟ್ರಾಕ್ಟರ್ ಆಗಿದ್ರು ಅಥವಾ ಯಾವುದೇ ಒಬ್ಬ ಓನರ್ ಆಗಿದ್ರು ಎಂಡ್ ಆಫ್ ದ ಡೇ ರೆಫರೆನ್ಸ್ ತಗೋಬೇಕು ಅಂದ್ರೆ ಫ್ಲೆಕ್ಸಿಬಿಲಿಟಿ ಮ್ಯಾಟರ್ ಆಗುತ್ತೆ. ಈಗ ನಾನು ಬಿಲ್ಡಿಂಗ್ ಕಟ್ಟೋವಾಗ 1 ರೂಪಾಯಿ ಬಂತು, 1 ರೂಪಾಯಿ ಹೋಯ್ತು, ಕೆಲಸ ಅಂತ ಬಂದವಾಗ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಬಂದವರಿಗೆ ಹೋಗಿ ಕೈಟ್ಸಿಗೆ ಅಂತಾರೆ.
ನಾನು ಹಿಂಗೆ ಅಂದ್ರೆ ಹೋಗ್ಬೇಡ್ರಿ ಕೈ ಸಿಂಪಲ್. ಅವ್ರು ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಸಿಂಪಲ್, ಇಟ್ ಡಿಪೆಂಡ್ಸ್. ಈಗ ಏನಾಗತ್ತೆ, ಮಣ್ಣು 12 ಅಡಿ ತೆಗೆದ್ಬಿಟ್ಟಿದ್ವಿ, ಮಣ್ಣು ಹಾಕಕ್ಕೆ ಜಾಗ ಇಲ್ಲ, ಸಿಟಿ ಸೆಂಟ್ರಲ್ ಮಾಡ್ತಿದೀವಿ ಅಂದಾಗ ಓನರ್ ಬರ್ಡನ್ ತಗೊಳ್ಳೇಬೇಕು. ಯಾಕಂದ್ರೆ ಅವ್ರದೇ ಮನೆ ಕಟ್ಟಕ್ಕೆ ಒಬ್ಬ ಕಾಂಟ್ರಾಕ್ಟರ್ ಹೋಗಿರ್ತಾರೆ. ಬಟ್ ಮುಂಚೆನೆ ಕ್ಲಾರಿಟಿ ಇರಬೇಕು, ನಾನು ಸಾಯಿಲ್ ಕಾರ್ಟಿಂಗ್ ನ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನೋ ಮಾಡಲ್ವೋ, ಮಾಡಿದ್ರೆ ಎಷ್ಟಾಗತ್ತೆ, ಸೊ ಇದನ್ನ ತಿಳ್ಕೊಂಡು ಹೋದ್ರೆ ಬಹಳ ಉತ್ತಮ, ಬೆಸ್ಟ್ ಅಂತ ಹೇಳ್ತೀರಾ. ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಎಸ್ ಸರ್. ಇನ್ನೊಂದು ಕಾಮಿಡಿ ವಿಷಯ, ನಾನು ಮೊನ್ನೆ ಹಿಂಗೆ ಒಂದು ಡಿಸ್ಕಷನ್ ನಡೀತಾ ಇತ್ತು ಕ್ಲೈಂಟ್ ಜೊತೆ. ಸೇಮ್ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಹೋಗಿದ್ರು. ಅವ್ರದ್ದು ಒಂದು ವಾಟ್ಸಪ್ ಗ್ರೂಪೇ ಇಲ್ಲ. ವಾಟ್ಸಪ್ ಗ್ರೂಪ್ ಇಲ್ಲದೆ, ಒಂದು ಕಮ್ಯುನಿಕೇಶನ್ ಇಲ್ಲದೆ ಆಮಂತ್ರಣಗಳಾಗಿತ್ತು. ಏನಕ್ಕೆ ಬೇಕು ವಾಟ್ಸಪ್ ಗ್ರೂಪ್ ಸರ್? ಇವತ್ತು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು ಒಂದನ್ನು ಒಪ್ಕೊಂಡಿದ್ದಾರೆ. ಏನಂದ್ರೆ ಇಮೇಲ್ ಕಮ್ಯುನಿಕೇಶನ್ಗೆ, ಡಾಕ್ಯುಮೆಂಟೇಶನ್ಗೆ ಏನು ವ್ಯಾಲಿಡೇಷನ್ ಇತ್ತು, ವಾಟ್ಸಪ್ ಡಾಕ್ಯುಮೆಂಟೇಶನ್ಗೂ ಅಷ್ಟು ವ್ಯಾಲಿಡೇಷನ್ ಇದೆ ಅಂತೆ, ಇವಾಗ ಇದೆ ಅಂತ. ಸೊ ಆ ಉದ್ದೇಶಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಆದವಾಗ ಅದ್ರಲ್ಲಿ ಚಾಟಿಂಗ್ ಆಗಿರುತ್ತೆ. ನಾವ್ ಇವತ್ತು ಬಂದಿಲ್ಲ, ಇವತ್ತು ಬಂದಿದೀವಿ, ಇಷ್ಟನೇ ತಾರೀಕು 17ನೇ ತಾರೀಕು ಜನವರಿ, ಕಾಂಕ್ರೀಟಿಂಗ್ ಆಗಿದೆ, ಫೋಟೋಸ್ ಇರುತ್ತಾ, ಡಾಕ್ಯುಮೆಂಟ್ಸ್ ಇರುತ್ತಾ, ಹೋಗ್ಲಿ ಏನು ಜಗಳನೇ ಆಗಿಲ್ಲ ಅನ್ಕೊಳ್ಳಿ, 5 ವರ್ಷ ಆದ್ರೂ ಆ ಗ್ರೂಪ್ ಹಂಗೆ ಇರುತ್ತೆ, ಅಲ್ಲಿರೋ ಫೋಟೋಸ್ ಹಂಗೆ ಇರುತ್ತೆ, ಅವ್ರ ಮನೆ ಹೆಂಗ್ ಕಟ್ಟಿದ್ರು ಅಂತ ಚೆರಿಶ್ ಮಾಡ್ಕೋಬಹುದು. ಏನೋ ಪ್ರಾಬ್ಲಮ್ ಆದವಾಗ ಡಾಕ್ಯುಮೆಂಟೇಶನ್ ಹೆಲ್ಪ್ ಆಗುತ್ತೆ. ನಿಮ್ಮ ಸೈಟ್ ಇಂಜಿನಿಯರ್ಗಳು ಇರ್ತಾರಲ್ಲ, ಅವ್ರು ಎವ್ರಿ ಡೇ ಇದನ್ನ ಇದು ಮಾಡ್ತಾರ ಸರ್? ಸರ್ ನಾನು ಅಂದ್ರು ಒಂದು 300 ಗ್ರೂಪ್ ಅಲ್ಲಿ ಇದ್ದೀನಿ, 500 ಗ್ರೂಪ್ 300 ಗ್ರೂಪ್ ಇದ್ದೀನಿ. ನನ್ನ ಕೆಲಸನೇ ಆಕ್ಚುಲಿ ಚಾರ್ಟ್ ಕ್ಲಿಯರ್ ಮಾಡೋದು. ನಮ್ಮ ಎಲ್ಲಾ ಇಂಜಿನಿಯರ್ಗೂ ಇನ್ಸ್ಟ್ರಕ್ಷನ್ ಏನ್ ಮಾಡ್ತೀವಿ, ಡಾಕ್ಯುಮೆಂಟೇಶನ್ ಇರಲಿ. ನಾವು ಲಾಸ್ಟ್ ಮಂತ್ 11ನೇ ತಾರೀಕು ಮೋಲ್ಡ್ ಹಾಕಿದ್ವಿ ಅನ್ನೋದಕ್ಕೆ ಗ್ಯಾರಂಟಿ ಇರ್ಬೇಕು. ನಾಳೆ ಬರುತ್ತೆ, ನೀವು 3 ತಿಂಗಳಿಂದ ಮೋಲ್ಡ್ ಹಾಕಿಲ್ಲ ಅಂತ ಯಾರೋ ಅಂದ ತಕ್ಷಣನೇ ಕಾಂಟ್ರಾಕ್ಟರ್ ಆಗಿರ್ಬೋದು, ಓನರ್ಗೂ ಆಗಿರ್ಬೋದು, ಆ ಒಂದು ವಾಟ್ಸಪ್ ಗ್ರೂಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ, ಓವರ್ ದ ಫೋನ್ ಅಲ್ಲಿ ಹಚ್ಬಿಟ್ಟು ನಾವು ನಾಳೆ ಮೋಲ್ಡ್ ಹಾಕ್ತೀವಿ, ನಾಡಿದ್ದು ಮೋಲ್ಡ್ ಹಾಕ್ತೀವಿ. ಯಾರ್ಯಾರು ಇರ್ಬೇಕು ಈ ಗ್ರೂಪ್ ಅಲ್ಲಿ? ಸರ್, ಓನರು ಇರಬೇಕು, ಮೇಸ್ತ್ರಿನೂ ಇರಬೇಕು, ಕಾಂಟ್ರಾಕ್ಟರ್ ಇರಬೇಕು. 3 ಜನ. ಮೀನ್ಸ್ ಎಕ್ಸಾಂಪಲ್, ಕಂಪನಿ ಕೊಟ್ರೆ ಕಂಪನಿಯವರು ಮತ್ತೆ ಓನರ್ ಇದ್ರೆ ಸಾಕು, ಮೇಸ್ತ್ರಿ ಕೊಟ್ರೆ ಮೇಸ್ತ್ರಿ ಮತ್ತೆ ಓನರ್ ಇದ್ರೆ ಸಾಕು, ಇಂಜಿನಿಯರ್ ಕೊಟ್ರೆ ಇಂಜಿನಿಯರು ಮೇಸ್ತ್ರಿ ಓನರ್ ಇದ್ರೆ ಒಳ್ಳೇದು. ಓಕೆ. ಈ ಡಿಸೈನರ್ಗಳು ಆಮೇಲೆ ಸ್ಟ್ರಕ್ಚರ್ ಇರ್ಬೋದು, ಇದ್ರೆ ಇನ್ನೂ ಉತ್ತಮ. ಸ್ಟ್ರಕ್ಚರಲ್ ಡಿಸೈನರ್ ಇದ್ರಂದ್ರು ಏನಾಗುತ್ತೆ, ಸೈಟ್ ಅಲ್ಲಿ ಏನ್ ನಡೀತಾ ಇದೆ, ಅವರು ನಿಜವಾಗ್ಲೂ ಹಾಕಿದ್ರ, ಏನಾದ್ರು ಮಿಸ್ಟೇಕ್ ಆಗ್ತಾ ಇದ್ದಾನೆ, ಯಾರೋ ಒಂದು ಫೋಟೋ ನೋಡ್ತಾರೆ, ಓರಿಯಂಟೇಷನ್ ಚೇಂಜ್ ಆಗಿರ್ಬೋದು, ಏನೋ ಒಂದು ಮ್ಯಾನ್ಯುವಲ್ ಎರರ್ ಅಂತೂ ಇದ್ದೇ ಇರುತ್ತೆ. ನಾವು ಲೇಬರ್ಸ್ನ ಕರ್ಕೊಂಡು ಕೆಲಸ ಮಾಡುವಾಗ ಎರರ್ಸ್ ಇರುತ್ತೆ, ಆ ಎರರ್ಸ್ನ ಅಬ್ಸರ್ವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಬೆಸ್ಟ್ ಅಂತ ಹೇಳ್ತೀರಾ? ಬೆಸ್ಟ್. ವಾಟ್ಸಪ್ ಈಗ ಹೇಳಿದಂಗೆ ಅದು ಆಸ್ ಅ ಪ್ರೂಫ್ ತರನು ವರ್ಕ್ ಆಗುತ್ತೆ, ಪ್ರೂಫ್ ಆಗಿ ಲೀಗಲಿ ವರ್ಕ್ ಆಗುತ್ತೆ. ಲೀಗಲಿ ಬೇಡ ಸರ್, ಯಾಕಂದ್ರೆ ಲೀಗಲಿ ಅಂದ್ರೆ ಏನಾಗುತ್ತೆ ಗೊತ್ತಾ, ಲೀಗಲಿ ಪದ ಯಾಕೆ ನಾನು ಯೂಸ್ ಮಾಡಲ್ಲ ಅಂದ್ರೆ, ಅವ್ರಿಗೆ ಮನೆ ಬೇಕು, ಇವ್ರಿಗೆ ಕೆಲಸ ಮುಗಿಸ್ಬೇಕು, ಇವ್ರು ಮುಂದಕ್ಕೆ ಹೋಗ್ಬೇಕು. ಇಬ್ರು ಜಗಳ ಮಾಡಿದ್ರೆ ಮನಸ್ಸುಗಳು ಹೊಡಿತಾ ಹೊರತು ಎಂಡ್ ಪ್ರಾಡಕ್ಟ್ ಸಿಗಲ್ಲ. ಲೀಗಲ್ ಅಂತ ಹೋದಾಗ ಮನೆ ಮುಂದುವರ್ಸಂಗಿಲ್ಲ, ನಾವು ಏನು ಮಾಡಂಗಿರಲ್ಲ. ಅದನ್ನ ಬಿಟ್ಟು ಎಟ್ಲೀಸ್ಟ್ ಒಂದು ಕೂತ್ಕೊಂಡು ಮನೆಯವರೇ, ಯಾಕಂದ್ರೆ ನಾನು ಹೇಳ್ತೀನಿ, ಲೀಗಲಿ ಹೋಗೋದು ದೊಡ್ಡ ವಿಷಯ ಅಲ್ಲ ಸರ್, ಲೀಗಲಿ ಹೋಗೋದು ದೊಡ್ಡ ವಿಷಯನೇ ಇಲ್ಲ. ಕೂತ್ಕೊಂಡು ಬಗೆಹರಿಸ್ಕೊಳ್ದೇ ಇರೋ ಸಮಸ್ಯೆನೇ ಯಾವುದು ಇಲ್ಲ. ಈ ಈಗೋ ಕ್ಲಾಶಸ್ ಆದಾಗ ಮಾತ್ರ ಲೀಗಲ್ಗೆ ಹೋಗ್ತಾರೆ. ನಾನು ಸಜೆಸ್ಟ್ ಮಾಡೋದು, ಕೂತ್ಕೊಂಡು ಬಗೆಹರಿಸ್ಕೊಂಡ್ರೆ ಎಂತೆಂಥ ಸಮಸ್ಯೆಗಳು ಬಗೆಹರಿತಾವೆ. ಇನ್ನೊಬ್ರು 3ನೇದವ್ರ ಹತ್ರ ಹೋಗಿ ನಾವು ನ್ಯಾಯ ಕೇಳ್ತೀವಿ ಅಂದ್ರೆ ಅದು ನಮ್ಮ ದಡ್ತನ ಆಗುತ್ತೆ. ನಮ್ಮ ವಿಚಾರಧಾರೆಗೆ ನಾನು ಬಿಡೋದಾದ್ರೆ ಲೀಗಲಿ ಕೈಲೇ ಆಗಲ್ಲ ಅಂದವಾಗ ಓನರು ಹೋಗ್ಲಿ, ಯಾಕಂದ್ರೆ ಅವ್ರದ್ದು ನೆಮ್ಮದಿ ಇಂಪಾರ್ಟೆಂಟ್ ಆಗುತ್ತೆ. ಲೀಗಲಿ ಹೋದ್ರೆ ಸುಮ್ಮನೆ ಮಾಡ್ಕೊಡಲ್ಲ ಸರ್, ಅಲ್ಲೂ ದುಡ್ಡು ಖರ್ಚು ಮಾಡ್ಬೇಕು, ಅದೇ ದುಡ್ಡು ಜಾಸ್ತಿನೇ ಖರ್ಚು ಮಾಡ್ಬೇಕು, ಅದೇ ದುಡ್ಡನ್ನೇ ಇಲ್ಲೇ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಅವ್ರದ್ದು ನೆಮ್ಮದಿ ಸಿಗುತ್ತೆ. ಇದು ನನ್ನ ಒಪಿನಿಯನು. ಸೊ ಹಿಂಗಾಗಿ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡೋದು ಒಳ್ಳೇದು. ತೀರಾ ಅಪೋಸಿಟ್ ಇರೋ ಪರ್ಸನ್ ಮಾತೇ ಕೇಳ್ತಿಲ್ಲ ಅಂದವಾಗ 100% ಮಾಡೋದು ಒಳ್ಳೇದಂತ. ಯಾಕಂದ್ರೆ ಒಂದು ಮಾತು ಕನ್ವೆ ಆಗ್ತಿಲ್ಲ ಅಂದವಾಗ, ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಅಂದವಾಗ 3ನೇ ವ್ಯಕ್ತಿ ಇಂಟ್ರಪ್ಟ್ ಆಗೋದು ಒಳ್ಳೇದು. ನಾನು ಮತ್ತೆ ನನ್ನ ಥರನೇ ಎಲ್ಲರೂ ಇರಬೇಕು ಅನ್ನೋದು ನಾನು ಇದು ಅತಿಶಯೋಕ್ತಿ ಆಗ್ಬಿಡೋದು. ನೆಕ್ಸ್ಟ್ ಹೋಗ್ಬಿಡೋಣ ಸರ್ ಇವಾಗ. ಸರ್, ಇನ್ನೊಂದು ಮೇಜರ್ ನಾನು ನೋಡಿದ್ದೀನಿ, ನಾವು ಹೇಳಿದ್ದ ಅಂಗಡಿಲೇ ಮಟೀರಿಯಲ್ ತೊಗೋಬೇಕು. ನಾನು ಹೇಳ್ದಲ್ಲೇ ಇವ್ರ ಶಾಪಿಗೆ ಹೋಗ್ರಿ ಅಂದರೆ ಇವ್ರ ಶಾಪಿಗೆ ಹೋಗ್ಬೇಕು, ಇವ್ರ ಮಟೀರಿಯಲ್ ಇಲ್ಲೇ ಟೈಲ್ ತೊಗೋಬೇಕು, ಇಲ್ಲೇ ಗ್ರಾನೈಟ್ ತೊಗೋಬೇಕು, ಇಲ್ಲೇ ಪ್ಲಂಬಿಂಗ್ ತೊಗೋಬೇಕು, ಇಲ್ಲೇ ತಗೋಬೇಕು ಅಂತ ಒಂದಿಷ್ಟು ಜನ ಕಾಂಟ್ರಾಕ್ಟರ್ ಡಿಮಾಂಡ್ ಮಾಡ್ತಾರೆ ನಮ್ಮ ಓನರ್ ಹತ್ರ. ಸೊ ಓನರ್ಗಳಿಗೆ ಎಂಡ್ ಆಫ್ ದ ಡೇ ಅವ್ರ ಮನೆ, ಅವ್ರ ದುಡ್ಡು, ಅವ್ರ ಸೆಲೆಕ್ಷನ್ಗೆ ಎಲ್ಲಾದ್ರೂ ಅವ್ರು ತಗೋಬಹುದು. ಬಟ್ ಇಂಜಿನಿಯರ್ ಅಡ್ವೈಸ್ ತಗೊಳ್ಳಿ ಅಂತ ಹೇಳ್ತೀನಿ. ಇಂಜಿನಿಯರ್ ಹತ್ರನೋ ಆರ್ಕಿಟೆಕ್ಟ್ಸ್ ಹತ್ರ ಯಾವ ತರದ ಕಲರ್ ಟೈಲ್ ಹೋಗ್ಲಿ, ಯಾವ ತರದ್ ಹೋಗ್ಲಿ ಅಂತ ತಗೋಬೇಕು. ಬಟ್ ಚಾಯ್ಸ್ ಆಫ್ ಶಾಪ್ ನ ಓನರೇ ಮಾಡ್ಬೇಕು. ನಂದು ಒಪಿನಿಯನ್. ಫ್ರೀಡಮ್ ಇರುತ್ತಾ?
ಇರಬೇಕು ಸರ್, ಇರುತ್ತೆ, ಎಲ್ರಿಗೂ ಇರುತ್ತೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ಅವ್ರ ದುಡ್ಡು ಅವ್ರ ಮನೆ ಅಂತ ನಾನು ಅದನ್ನೇ ಪದೇ ಪದೇ ಹೇಳೋದು. ಆ ಫ್ರೀಡಮ್ ಆಫ್ ಆಪ್ಷನ್ ತಗೋಬೇಕು. ಅವ್ರ ಮನ್ಸಿಗೆ ಬಂದಲ್ಲಿ ಅವ್ರು ಟೈಲ್ ತಗೋಬೇಕು, ಅವ್ರ ಮನ್ಸಿಗೆ ಬಂದಲ್ಲಿ ಪ್ಲಂಬಿಂಗ್ ಮಟೀರಿಯಲ್ಸ್ ತಗೋಬೇಕು, ಅವ್ರ ಮನ್ಸಿಗೆ ಬಂದಲ್ಲಿ ಗ್ರಾನೈಟ್ ತಗೋಬೇಕು. ಹಂಗಂತ ಹೇಳ್ಬಿಟ್ಟು ಬೆಂಡ್ ಆಗಿರೋ ಗ್ರಾನೈಟ್ ತೊಗೊಂಬಂದು ಹಾಕಿ ಅಂದ್ರೆ ಇಂಜಿನಿಯರ್ ತಪ್ಪಾಗುತ್ತೆ. ಆದರೆ ಆ ಇಂಜಿನಿಯರ್ನ ಕರ್ಕೊಂಡು ಹೋಗಿ ಸೆಲೆಕ್ಷನ್ ಮಾಡಿಸಿ ನಾನು ಇದನ್ನು ತಗೋತಾ ಇದ್ದೀನಿ, ಇದ್ರ ನಿಮ್ಮದು ಟೆಕ್ನಿಕಲ್ ಅಡ್ವೈಸ್ ಕೊಡಿ ಅಂತ ಕೇಳೋದು ಉತ್ತಮ. ಈಗ ನೀವು ಇಲ್ಲಿ ಜಯನಗರದಲ್ಲಿ ಇದ್ದೀರಾ, ಇಲ್ಲೇ ಒಂದು ಮನೆ ಕಟ್ತಾ ಇದ್ದೀರಾ, ಜಯನಗರದಲ್ಲಿ ಒಂದು ಸಜೆಷನ್ ಮಾಡ್ತೀರಾ, ಬಟ್ ಇಲ್ಲ ಇವ್ರು ನಮಗೆ ಜಿಗಣಿಲೇ ಬೇಕು ಅಂತಾರೆ ಓನರು, ಅವಾಗ ಸರ್ ತಪ್ಪೇನಿಲ್ಲ ಸರ್, ಪದೇ ಪದೇ ಮನೆ ಕಟ್ಟಲ್ಲ, ಹೋಗಿ ಅಡ್ಡಾಡ್ಕೊಂಡ್ ಬಂದ್ರೆ ತಪ್ಪೇನಿಲ್ಲ. 4 ಅಂಗಡಿಗೆ ಅಡ್ಡಾಡಿದ್ರೆ 4 ಮಟೀರಿಯಲ್ ಸಿಗುತ್ತೆ. ಆ ಉದ್ದೇಶಕ್ಕೆ ನಾವು ಅದನ್ನ ಎಂಟರ್ಟೈನ್ ಮಾಡಿ ಅಂತೀವಿ. ಓನರ್ಗಳು ಈಗ ಬೆಂಗಳೂರದಾಯ್ತು, ಔಟ್ಸೈಡ್ ಬೆಂಗಳೂರು ಅಂತ ಹೋದವಾಗ್ಲೂ ಓನರ್ಗೆ ಫ್ರೀಡಮ್ ಇರುತ್ತೆ. ಕಾಂಟ್ರಾಕ್ಟರ್ ಹೇಳ್ದಲ್ಲೇ ಮಟೀರಿಯಲ್ ತಗೋಬೇಕು ಅಂತ ಎಲ್ಲೂ ಅಥಾರಿಟಿ ಇರಲ್ಲ. ಬಟ್ ಮುಂಚೆನೆ ಡಿಸ್ಕಷನ್ ಮಾಡ್ಕೊಂಡ್ರೆ ಉತ್ತಮ. ಬಟ್ ಅವ್ರಿಗೆ ಇಷ್ಟೇ ಬಂದಲ್ಲಿ ಅವರು ಶಾಪಲ್ಲಿ ಮಟೀರಿಯಲ್ ತಗೊಂಡ್ರೆ ಉತ್ತಮ. ಈ ತರ ಕಾಂಟ್ರಾಕ್ಟ್ಗಳು ಯಾಕೆ ಪ್ರೆಷರ್ ಮಾಡ್ತಾರೆ ಇಲ್ಲೇ ತಗೊಳ್ಳಿ ಅಂತ ಹೇಳ್ಬಿಟ್ಟು? ಸರ್ ಓಕೆ, ಏನು ಹೇಳಿ ಫ್ರಾಡ್ ಅಂತಾನೆ ಹೇಳಿರೋದ್ರಿಂದ ಹೇಳಿ ಏನಕ್ಕೆ ಅಂತ ಹೇಳ್ಬಿಟ್ಟು, ಏನಂದ್ರೆ ಅವ್ರಿಗೊಂದು ಸ್ವಲ್ಪ ಕಮಿಷನ್ ಬೇಸ್ಡ್ ಅಂತ ಇರುತ್ತೆ, ತಪ್ಪನ್ನಕ್ಕಾಗಲ್ಲ. ಬಟ್ ಅದನ್ನ ಓವರ್ಕಮ್ ಅವ್ರಿಗೆ ಇಷ್ಟ ಆಯ್ತು ತಗೊಂಡ್ರು, ಅದೊಂದು ವೆಲ್ ಅಂಡ್ ಗುಡ್. ಅದನ್ನ ಬಿಟ್ಬಿಟ್ಟು ಒತ್ತಡ ಇರೋದು ತಪ್ಪಾಗತ್ತೆ. ಹಿಂಗಾಗಿ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ತಗೋಬಹುದು ಅಂತ ಹೇಳ್ತಾರೆ.